ಸ್ಟಾರ್ಟಿಂಗ್ ಬರೀ 100 ರೂಪಾಯಿ ವ್ಯಾಪಾರದಿಂದ ಶುರು ಮಾಡಿದೀವಿ ಸರ್. ಕಸ್ಟಮರ್ ಹಾಲಿಗೆ ಬಂದವರು ಆಮೇಲೆ ಐಟಮ್ ಕೇಳ್ದಂಗೆ ಅದನ್ನು ಸ್ಟಾರ್ಟ್ ಮಾಡ್ಕೊಂಡು ಗಂದಿಗೆ ಐಟಮ್ಸ್, ಪೂಜೆ ಐಟಮ್ಸ್ ಎಲ್ಲ ಇದೆ. 30 ವರ್ಷ ಆಯ್ತು ಸರ್. ನಾನು 7ನೇ ಕ್ಲಾಸ್ ಹುಡುಗಿಂದನೂ ವ್ಯಾಪಾರದಲ್ಲೇ ಇರೋದು. ಸೊ ನನಗೆ ಸೆಟ್ ಆಗ್ಬಿಟ್ಟಿದೆ ವ್ಯಾಪಾರ. ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಕಷ್ಟಪಟ್ಟಿದೀವಿ ಸರ್. ನಾವೂನು ಸ್ಟ್ರಾಂಗ್ ಆಗಿರ್ಬೇಕು. ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ ಜೀವನ ಪಾಠ ಕಲ್ಸ್ಕೊಂಡು ಹೋಗುತ್ತೆ. ನಾವು ಕಲ್ತ್ಕೊಂಡು ಹೋಗ್ತಾ ಇರ್ಬೇಕು. ನಿಮ್ಮ ಪ್ರಕಾರ ಪ್ರೀತಿ ಅಂದ್ರೆ ಏನು? ಫಸ್ಟ್ ನಂಬಿಕೆ. ಪ್ರತಿಯೊಬ್ಬ ಮನುಷ್ಯನಿಗೂ ಕಷ್ಟ ಬರುತ್ತೆ ಸರ್. ಆ ಟೈಮಲ್ಲಿ ಕುಗ್ಗಬಾರ್ದು. ನಮ್ಮ ಧೈರ್ಯ ನಾವು ಇಟ್ಕೊಂಡು, ಯಾರು ಹೆಲ್ಪ್ ಮಾಡ್ತಾ ಇಲ್ಲ ನನಗೆ, ಯಾರು ಸಪೋರ್ಟ್ ಮಾಡಲ್ಲ, ಅದೆಲ್ಲ ಇಟ್ಕೋಬಾರ್ದು. ಯಾರು ಸಪೋರ್ಟ್ ಮಾಡೋದು ಬೇಡ. ದೇವರೊಬ್ಬ ನಮ್ಮ ಜೊತೆಲಿದ್ರೆ ಸಾಕು. ನಮ್ಮಲ್ಲಿರ್ತದೆ ಕೊಡೋದು ದೇವರು. ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ತಾಯಿಯವರು ತರಕಾರಿ ಅಂಗಡಿ ಮಾಡಿದ್ರು. ಆಮೇಲೆ ಅವ್ರು ನನಗ್ ಬಿಟ್ಕೊಟ್ಮೇಲೆ ತರಕಾರಿ ಅಂಗಡಿ ತುಂಬಾ ಡಲ್ ಆಗೋಯ್ತು. ಮಾರ್ಕೆಟ್ ಎಲ್ಲ ಹತ್ರ ಆದಾಗ ಇದ್ ಮಾಡಕ್ ಶುರು ಮಾಡಿದ್ರು. ಆಮೇಲೆ ನಾವು ಅದನ್ನ ಕ್ಯಾನ್ಸಲ್ ಮಾಡ್ಬಿಟ್ಟು ಹಾಲ್ ಡೈರಿ ಈ ತರ ಹೂವು ಎಲ್ಲ ಇಟ್ಕೊಂಡು ಹಾಗೇನೇನೆ ಗಂದಿಗೆ ಅಂಗಡಿ ಸ್ಟಾರ್ಟ್ ಮಾಡ್ದು. ಒಬ್ಬೊಬ್ರೆ ಕಸ್ಟಮರ್ ಕೇಳ್ದಂಗೆ ಐಟಮ್ನ ಹಾಗೆ ರೈಸ್ ಮಾಡ್ಕೊಂಡು ವ್ಯಾಪಾರ ಮಾಡಕ್ ಶುರು ಮಾಡ್ದು. ಸ್ಟಾರ್ಟಿಂಗ್ ಚೆನ್ನಾಗಿತ್ತು. ಇವಾಗ ಎಲ್ಲಾರು ಸ್ಟಾರ್ಟ್ ಮಾಡಿರೋದ್ರಿಂದ ಸ್ವಲ್ಪ ಡಲ್ ಇದೆ. ಆದ್ರೂ ಒಂದ್ ಐಟಮ್ ಜೊತೆ ಇನ್ನೊಂದ್ ಐಟಮ್ ಅಂತ ವ್ಯಾಪಾರ ಚೆನ್ನಾಗಿದೆ. ಸ್ಟಾರ್ಟಿಂಗ್ ಬರೀ 100 ರೂಪಾಯಿ ವ್ಯಾಪಾರದಿಂದ ಶುರು ಮಾಡಿದೀವಿ ಸರ್. ಬರೀ 100 ರೂಪಾಯಿ ವ್ಯಾಪಾರ ಆಗ್ತಿತ್ತು ಡೈಲಿ. ನಮ್ಗೆ ಅವಾಗ ತಿಂಗಳು ಬಾಡಿಗೆ ಬಂದು 400 ರೂಪಾಯಿ. ನಾವ್ ಬರೀ ಸ್ಟಾರ್ಟಿಂಗ್ ಇದ್ದಿದ್ದು ಬರೀ ಅರ್ಶಿನ, ಕುಂಕುಮ, ಹೂವ, ಬಾಳೆಹಣ್ಣು ಇಷ್ಟೇ ಇಟ್ಕೊಂಡಿದ್ದು. ಆಮೇಲೆ ಹಾಲ್ ಡೈರಿ ಶುರು ಮಾಡ್ಬಿಟ್ಟು ಹಾಲ್ ಡೈರಿಯಿಂದ ಸ್ವಲ್ಪ ನಂದಿನಿ ಹಾಲ್ ಡೈರಿ ನಮ್ದು. ಅದರಿಂದ ಹಂಗೆ ಕಂಟಿನ್ಯೂ ಆಗಿ ಕಸ್ಟಮರ್ ಹಾಲಿಗೆ ಬಂದವರು ಆಮೇಲೆ ಐಟಮ್ ಕೇಳ್ದಂಗೆ ಅದನ್ನು ಸ್ಟಾರ್ಟ್ ಮಾಡ್ಕೊಂಡು ಈಗ ಹಾಲ್ ಡೈರಿ, ಪೇಪರು, ಗಂದಿಗೆ ಐಟಮ್ಸ್, ಪೂಜೆ ಐಟಮ್ಸ್ ಎಲ್ಲ ಇದೆ. ಸೊ ಹಂಗೆ ಕಸ್ಟಮರು ಟೀ ಕಾಫಿ ಸಿಗಲ್ವಾ ಅಂತ ಹೇಳಕ್ ಶುರು ಮಾಡಿದಾಗ ಈಗ ಅದನ್ನು ಸ್ಟಾರ್ಟ್ ಮಾಡಿದೀವಿ. ಟೀ ಕಾಫಿನೂ ಸ್ಟಾರ್ಟ್ ಮಾಡಿದೀವಿ. ಸ್ವಲ್ಪ ವರ್ಷದ ಹಿಂದೆ ನಮ್ಕೊಳ್ಳಿ 30 ವರ್ಷ ಆಯ್ತು ಸರ್. 30 ವರ್ಷ. ಸೊ ಆಗ ಸ್ವಲ್ಪ ಹುಡುಗಿ ಅಥವಾ ನೀನ್ ಹೆಂಗ್ಸು ನೀನ್ ಹೆಂಗ್ ಇದೆಲ್ಲ ಮಾಡ್ತೀಯಾ, ನಿಮ್ಗೆ ಹೆಂಗ್ ಬೇಕಿದೆ? ಇಲ್ಲ ಸರ್, ಆತರ ನಮ್ಮನೇಲಿ ಏನ್ ಅಬ್ಜೆಕ್ಷನ್ ಇರ್ಲಿಲ್ಲ. ನಮ್ ತಾಯಿ ತಂದೆ, ನಾನು 7ನೇ ಕ್ಲಾಸ್ ಹುಡುಗಿ ನಾವ್ ಅಂಗಡಿ ಮಾಡಿದಾಗ ನಮ್ ತಂದೆ ತಾಯಿ ಅವಾಗಿಂದ ನನ್ನ ಅಂಗಡಿಲಿ ಇದ್ ಮಾಡ್ಕೊಂಡು ವ್ಯಾಪಾರದಲ್ಲಿ ಸ್ವಲ್ಪ ನನ್ ಚಿಕ್ಕ ಮಗಳೇ ಚೆನ್ನಾಗಿ ಇದ್ ಮಾಡೋದು ಅಂತ ಹೇಳಿ ವ್ಯಾಪಾರದಲ್ಲಿ ನನ್ನ ಇದ್ ಮಾಡ್ಕೊಂಡಿದ್ರಿಂದ ನಾನು 7ನೇ ಕ್ಲಾಸ್ ಹುಡುಗಿಂದನೂ ವ್ಯಾಪಾರದಲ್ಲೇ ಇರೋದು. ಸೊ ನನಗ್ ಸೆಟ್ ಆಗ್ಬಿಟ್ಟಿದೆ ವ್ಯಾಪಾರ. ಇಲ್ಲ ನಮ್ ಮನೆಯಲ್ಲಿ ಇರಕ್ ಆಗದೇ ಇಲ್ಲ. ನಮ್ ಮನೆ ಕೆಲಸ ಮುಗಿಸ್ ಬೆಳಗ್ಗೆ ಅಂಗಡಿಗೆ ಬಂದ್ಬಿಡ್ಬೇಕು ನಾವು. ಬೆಳಗ್ಗೆ 5:30ಇಂದಾನೇ ಅಂಗಡಿ ಓಪನ್ ಇರುತ್ತೆ ನಮ್ದು. ನೈಟ್ 9:30ವರೆಗೂ ಇರ್ತೀವಿ. ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಕಷ್ಟಪಟ್ಟಿದೀವಿ ಸರ್. ನಾವೂನು ಅಂಗಡಿ ವ್ಯಾಪಾರಗಳು ಇರ್ತಿರ್ಲಿಲ್ಲ. 100 ರೂಪಾಯಿ. ಟೈಲರಿಂಗ್ ಗೊತ್ತು ನನಗೆ. ಟೈಲರಿಂಗ್ ಕ್ಲಾಸ್ ಎಲ್ಲ ಮಾಡಿದ್ದೀನಿ ಅವಾಗ ನಾನು. ಟೈಲರಿಂಗ್ ಕ್ಲಾಸ್ ಜೊತೆ ಆಮೇಲೆ ಮದ್ವೆ ಆದ್ಮೇಲೆ ನಮ್ ತಂದೆ ತಾಯಿ ನನಗೆ ಅಂಗಡಿ ಬಿಟ್ಕೊಟ್ಟಿದ್ದಿಂದ ಓನರ್ ಅವರು ತುಂಬಾ ಒಳ್ಳೆ ಓನರ್. ನಮ್ಗೆ ದೇವರಂತ ಮನುಷ್ಯ ಸಿಕ್ಕಿರೋದು. ಮಗ ಇವಾಗ ಅಂತ ಇರೋದ್ರು ಅಂದ್ರೆ ಅವರು ಅಷ್ಟೇ, ಅವ್ರ ಮಗ ಅವರು ಅಷ್ಟೇ ನಮ್ಮನ್ನ ಮನೆ ಮಕ್ಳಂಗೆ ಟ್ರೀಟ್ ಮಾಡ್ತಾರೆ. ಚಿಕ್ಕ ಮಕ್ಕಳು ನಾವು 7ನೇ ಕ್ಲಾಸ್ ಮಗು ನಾನು ಇಲ್ಲಿ ಬಂದಾಗ ಅವಾಗಿಂದ ನೋಡಿರೋದ್ರಿಂದ ನಮಗೆ ಅವ್ರದೊಂದು ಅನುಕೂಲ ಆಯಿತು. ಅವರು ನಮ್ಮ ಕಡೆ ಸಪೋರ್ಟ್ ಮಾಡ್ತಾ ಇದ್ರು ಅವಾಗ. ಏನಾದರೂ ಮಾಡ್ಕೊಳಮ್ಮ ಪರವಾಗಿಲ್ಲ, ವ್ಯಾಪಾರ ಚೆನ್ನಾಗಿ ಆಗೋಂಗೆ ಮಾಡ್ಕೋ ಅಂತ ಹೇಳಿ ಇದು ಮಾಡೋದ್ರಿಂದ ನಾವು ಟೈಲರಿಂಗ್ ಕ್ಲಾಸ್ ಎಲ್ಲ ಮಾಡಿದೆ. ಆಮೇಲೆ ಟೈಲರಿಂಗ್ ಕ್ಲಾಸ್ ಆದಮೇಲೆ ಅದನ್ನ ಹಂಗೆ ಇಂಪ್ರೂವ್ ಮಾಡ್ತಾ ವ್ಯಾಪಾರ ಸ್ಟಾರ್ಟ್ ಮಾಡಿದಾಗ ವ್ಯಾಪಾರಗಳು ಇದು ಚೆನ್ನಾಗಿ ಆಗಕ್ಕೆ ಶುರು ಆಯಿತು. ಕಾನ್ಸಂಟ್ರೇಷನ್ ಮಾಡೋಕ್ಕೆ ಕಮ್ಮಿ ಆಗಿದ್ದರಿಂದ ಟೈಲರಿಂಗ್ ಕ್ಲಾಸ್ ಸ್ಟಾಪ್ ಮಾಡಿಬಿಟ್ಟು ಗಂದಿಗೆ ಅಂಗಡಿನೇ ಇಂಪ್ರೂವ್ ಮಾಡ್ಕೊಂಡು. ಕೆಲವರು ಹೇಳ್ತಾರೆ ಒಂದು ಸ್ಕಿಲ್ ಕಲಿಬೇಕು ಅಂತ, ಬಟ್ ನೀವು ಆಗ್ಲೇ ಮಲ್ಟಿ ಸ್ಕಿಲ್ ಕಲ್ತಿದ್ದೀರಾ. ಟೈಲರಿಂಗ್ ಪ್ಲಸ್ ಇದು ಅಂದರೆ ನೀವು ಒಟ್ಟಿಗೆ ಮಾಡ್ತಿದ್ರಾ? ಟೈಲರಿಂಗು ಮಾಡಿ ಜೊತೆಗೆ ಇಲ್ಲಿ ನೋಡಿಕೊಂಡು ಟೈಲರ್ ಅಂಗಡಿನೂ ನೋಡಿಕೊಂಡು ಕ್ಲಾಸ್ ಮಾಡ್ತೀನಿ. ಓಕೆ ಲೈಕ್ ಓಕೆ ಅದು ಕೂಡ ಬೆಸ್ಟು. ಯಾವುದು ಅಂದರೆ ಯಾವುದು ಒಂದು ಸ್ವಲ್ಪ ಗ್ರೋತ್ ಆಗುತ್ತೆ ಅನ್ನೋ ಥರ ಇದ್ದಾಗ ಆಗ ಅದು ಮುಂದುವರಿಬೋದು. ಓಕೆ ನೈಸ್. ಮೇಡಮ್ ಅವರು ಇಲ್ಲೊಂದು ಅಂದರೆ ವ್ಯಾಪಾರ ಮಳಿಗೆ ಎಲ್ಲ ಇಟ್ಕೊಂಡಿದ್ದಾರೆ. ಸೊ ಇದ್ರ ಬಗ್ಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅದು ಸಿಂಪಲಾಗಿ ಹೇಳಿ, ಪರವಾಗಿಲ್ಲ. ನಾವು ಬಿಸ್ನೆಸ್ ಏನು ಮಾಡ್ಬೇಕಲ್ಲ ಸರ್, ಜೀವನ ಮಾಡೋಕ್ಕೆ ಬೇರೆ ಏನಿಲ್ವಲ್ಲ. ಓಕೆ, ಬೇರೆ ಕಡೆ ಹೋಗಿ ಇನ್ನೊಂದು ದುಡಿಯೋದಕ್ಕಿಂತ ನಮ್ಮ ಬಿಸ್ನೆಸ್ ನಾವು ಮುಂದುವರಿಬೋದಲ್ಲ. ದುರ್ಗ
ಹಿರಿ ಸೇವೆ ಯಡಿಯೂರ ಹತ್ರ ಬರೋದು. ಓಕೆ 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 ಅಲ್ಲಿಂದ ನೀವು ಇಲ್ಲಿ ಬಂದು ನಾವು ಇಲ್ಲಿ ಬಂದಾಗ 25 ವರ್ಷ ಆಯಿತು. ಓಕೆ 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 ಬೇಸಿಕಲಿ ವ್ಯವಸಾಯ ಅನ್ಕೊತೀನಿ. ಓಕೆ ಓಕೆ ಈಗ ಲೇಡೀಸು ಈಗ ಅವರೇನೋ ಮಾಡಬೇಕಂತ ಇದ್ದಾಗ ಹಸ್ಬೆಂಡ್ ಬೇಡ ಅಂತಾರೆ ಅಥವಾ ಒಂದು ಭಯ ಇರುತ್ತೆ ಅವ್ರಿಗೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ? ಇಲ್ಲ, ನಮ್ಮ ಮನೆಯಲ್ಲಿ ಆ ಥರ ಏನು ಅಬ್ಜೆಕ್ಷನ್ ಮಾಡಲಿಲ್ಲ. ಸ್ಟಾರ್ಟಿಂಗಿಂದನೂ ಅವ್ರು ಓಕೆ ಪರವಾಗಿಲ್ಲ ಬಿಸ್ನೆಸ್ ಮಾಡೋಣ ಅಂದ್ಕೊಂಡು ಅವ್ರು ಮೊದಲು ಬೇರೆ ಕಡೆ ಕೆಲಸಕ್ಕೆ ಹೋಗ್ತಿದ್ರು. ಈ ಬಿಸ್ನೆಸ್ ಇಂಪ್ರೂವ್ ಆಗೋಕ್ಕೆ ಶುರು ಆದಮೇಲೆ ಅವರು ನನ್ನ ಜೊತೆ ಮಾಡಿಕೊಂಡು ಅವರು ನಮ್ಮ ಜೊತೆ ಸೇರ್ಕೊಂಡು ಅವರು ಅಬ್ಜೆಕ್ಷನ್ ಏನು ಮಾಡಲಿಲ್ಲ, ಜಾಸ್ತಿ ಸಪೋರ್ಟ್ ಕೂಡ ಮಾಡಿದ್ರಿ. ಓಕೆ ಬೇರೆಯವ್ರು ಏನಂದ್ರೆ ಕೆಲವರು ಇರ್ತಾರೆ ಮೈಂಡ್ ಸ್ವಲ್ಪ ಡೈವರ್ಟ್ ಮಾಡ್ಕೊಂಡು ಹಂಗೆ ಹಿಂಗೆ ಅನ್ನೋರು ಇರ್ತಾರೆ. ಬಟ್ ಹೆಣ್ಮಕ್ಳಂದ್ರೆ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾ ಇರಬೇಕು. ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ರೆ ಯಶಸ್ಸು ತಾನೇ ಹುಡುಕೊಂಡು ಬರುತ್ತೆ. ಅದು ನಿಜ. ಆಮೇಲೆ ಇನ್ನೊಂದು ನಾನು ನೋಡ್ದಂಗೆ ಈಗ ನೀವು ಅಂದರೆ ಫೇಸ್ಬುಕ್ಕು ಅಥವಾ ಯೂಟ್ಯೂಬ್ಗಳಲ್ಲಿ ಅಥವಾ ನ್ಯೂಸ್ ಪೇಪರ್ಗಳಲ್ಲಿ ನೋಡ್ತೀರಾ, ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಡಿಪ್ರೆಷನ್ನು, ಟೆನ್ಷನ್ನು, ವರ್ಕ್ ಪ್ರೆಷರು, ಆಮೇಲೆ ಗಂಡ ಏನೋ ಹೇಳ್ದ, ಆಮೇಲೆ ಅತ್ತೆ ಮಾವ ಏನೋ ಹೇಳೋದು ಅಂತೇಳಿ ಸೂಸೈಡ್ ಮಾಡ್ಕೊಳ್ಳೋದು, ಆ ಥರ ಎಲ್ಲ ಮಾಡ್ಕೊತಾರೆ. ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ? ಮೈಂಡ್ ಒಂಥರ ಡೈವರ್ಟ್ ಮಾಡ್ಕೊತಾರೆ. ಸ್ಟ್ರಾಂಗ್ ಆಗಿರಬೇಕು, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ. ಇವಾಗಿನ ಇದರಲ್ಲಿ ಅದೊಂದು ತುಂಬ ವೀಕ್ ಪಾಯಿಂಟ್. ಏನೋ ಒಂದು ಎಕ್ಸಾಮಲ್ಲಿ ಫೇಲ್ ಆದರೆ ಇದು ಮಾಡ್ಕೊಳ್ಳೋದು. ಮನೇಲಿ ನಿನ್ನೆ ನೈಟ್ ನಾನು ನೋಡಿದ ನ್ಯೂಸು, ನಾಯಿ ಮರಿ ಹುಷಾರಿಲ್ಲ ಅಂತೇಳಿ 2 ಹೆಣ್ಮಕ್ಳು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಹಾಂ, ಈ ಥರ ಕೇಸ್ಗಳು ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ. ತುಂಬ ಸಿಲ್ಲಿ ವಿಷಯ ಅದೆಲ್ಲ. ಅದಕ್ಕೆಲ್ಲ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಸ್ಟ್ರಾಂಗ್ ಆಗಿರಬೇಕು. ಅದೇ ಜೀವನ ಅಲ್ವಾ? ಹೌದು. ಜೀವನ ಪಾಠ ಕಲ್ಸ್ಕೊಂಡು ಹೋಗುತ್ತೆ. ನಾವು ಕಲ್ತ್ಕೊಂಡು ಹೋಗ್ತಾ ಇರಬೇಕು. ಅದು ಬಿಟ್ಬಿಟ್ಟು ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಇದು ಮಾಡಿಕೊಂಡ್ರೆ ಮುಂದೆ ದೊಡ್ಡ ದೊಡ್ಡ ಸಮಸ್ಯೆನ ಹೆಂಗೆ ಎದುರಿಸ್ತಾ ಇರೋದು ಅನ್ನೋದೇ ಇದಾಗುತ್ತೆ. ಓಕೆ ಮೇಡಮ್, ನೀವು ಯಾರ ಅಭಿಮಾನಿ ಮೇಡಮ್? ಯಾರ ಅಭಿಮಾನಿ ನೀವು? ಫಿಲಮ್ ಅಲ್ಲ ಮೂವಿಲಿ? ಯಾರು ಇವ್ರಿಗೆ ಅವ್ರಿಗೆ ಅಂತ ಏನು ಯಾರ ಅಭಿಮಾನಿನೂ ಅಲ್ಲ. ನಾವು ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ಕೊಂಡು ಫಿಲಮ್ ಮುಂಚೆಲ್ಲ ಜಾಸ್ತಿ ಇಲ್ಲ ಸರ್. ಓಕೆ 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 ನೋಡ್ತೀವಿ ಎಲ್ಲ ಫಿಲಮು ನೋಡ್ತೀವಿ. ಯಾವ ಮೂವಿ ಚೆನ್ನಾಗಿದೆ ಅಂತಾರೋ, ಕನ್ನಡ ಮೂವಿಗಳು ಯಾವ ಚೆನ್ನಾಗಿದೆ ಅಂತಾರೋ ಅದನ್ನ ಥಿಯೇಟ್ರಿಗೆ ಹೋಗ್ಬೇಕು. ಇನ್ನೊಂದು ನಮ್ಮದು ಮೂವಿ ಈಗ ಒಂದು ಮಾರ್ಚ್ ಮೇಯಲ್ಲಿ ರಿಲೀಸ್ ಆಗ್ತಿದೆ, ಲವ್ ಸೀಸನ್ಸ್ ಅಂತ. ಅದ್ರ ಬಗ್ಗೆನೂ ಒಂದು ವಿಲಾಗ್ ಮಾಡಬೇಕು ಅಂತ ಅಂದ್ಕೊಂಡು ನಮ್ಮ ಫ್ರೆಂಡೇ ಡೈರೆಕ್ಟ್ರು. ಅದಕ್ಕೆ ಒಂದು ಪ್ರಶ್ನೆ, ನಿಮ್ಮ ಪ್ರಕಾರ ಪ್ರೀತಿ ಅಂದರೆ ಏನು? ಫಸ್ಟು ನಂಬಿಕೆ. ನಂಬಿಕೆ. ಓಕೆ. ಆ ನಂಬಿಕೆ ಇದ್ರೆ ನೀವು ಅವಾಗೇ ಕೇಳಿದ್ರಲ್ಲ, ಕೆಲವ್ರ ಮನೆಯಲ್ಲಿ ಗಂಡಸರು ಬೇಡ ಅಂತಾರೆ. ಯಾಕೆ ಅಂದರೆ ಅವ್ರಿಗೆ ನಂಬಿಕೆ ಇರಲ್ಲ ಅವ್ರ ಪ್ರೀತಿ ಮೇಲೆ, ಅದಕ್ಕೇನೆ ಆ ಥರ ಆಗುತ್ತೆ. ನನ್ನ ಪ್ರಕಾರ ನಂಬಿಕೆ ಪ್ರೀತಿ ಅಂದರೆ. ಒಬ್ಬರು ಸ್ಟ್ರಗಲ್ ಮಾಡ್ತಿದ್ದಾರೆ ಅಂದರೆ ಫೈನಲ್ ಆಗಿ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ? ಪ್ರತಿಯೊಬ್ಬ ಮನುಷ್ಯನಿಗೂ ಕಷ್ಟ ಬರುತ್ತೆ ಸರ್. ಆ ಟೈಮಲ್ಲಿ ಕುಗ್ಗಬಾರ್ದು. ನಮ್ಮ ಧೈರ್ಯ ನಾವು ಇಟ್ಕೊಂಡು, ಯಾರು ಹೆಲ್ಪ್ ಮಾಡ್ತಾ ಇಲ್ಲ ನನಗೆ, ಯಾರು ಸಪೋರ್ಟ್ ಮಾಡಲ್ಲ, ಅದೆಲ್ಲ ಇಟ್ಕೋಬಾರ್ದು. ಯಾರು ಸಪೋರ್ಟ್ ಮಾಡೋದು ಬೇಡ. ದೇವರೊಬ್ಬ ನಮ್ಮ ಜೊತೆಲಿದ್ರೆ ಸಾಕು ಅಂದ್ಕೊಂಡು ನಂಬ್ಕೊಂಡು ಹೋದ್ರೆ ಪ್ರೀತಿ ಆಗಲಿ ಜೀವನ ಆಗಲಿ ಎರಡೂ ಸಕ್ಸಸ್ಸೇ ಆಗುತ್ತೆ. ಯಾಕಂದರೆ ನನ್ನ ಜೀವನದಲ್ಲಿ ಆಗಿದೆ, 2 ಸಕ್ಸಸ್ ಆಗಿದೆ. ಕುರಿಗೂ ನಮ್ಮಲ್ಲಿ ಇರ್ತದೆ, ಕೊಡೋದು ದೇವರು. ಹಾಂ, ಆ ಕುರಿಗೆ ದೇವರ ಫಲ ಯಾವತ್ತಿಗೂ ಕೊಟ್ಟೇ ಕೊಡ್ತದೆ. ಹೌದು ಸರ್. ದೇವರ ನಂಬಿಕೆ ನಾವು ಹೋದ್ರೆ ನಂಬಿಕೆ ಇರ್ತದೆ. ಇವರು ನಮ್ಮ ತಮ್ಮ ಇವಾಗ ಹೊಸದಾಗಿ ಸ್ಟಾರ್ಟ್ ಹೌದಾ? ಮಾಡಿದ್ದಾರೆ ಅಂಗಡಿ. ಓಕೆ ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು.